ಈ ನಂಬರ್ಗೆ ಲಾಂಚ್ ಆದ ದಿನದಿಂದಲೇ ಡೈಲಿ 3000 ಕರೆಗಳು ಡೈಲಿ ಬರ್ತಾ ಇದೆ. ಆ ಹೆಲ್ಪ್ ಲೈನಲ್ಲಿ ಕೂತಿರೋ ಅಂಥವ್ರಿಗೆ ಈ ಒಂದು ಪ್ರಾಬ್ಲಮ್ನ ಎಫಿಷಿಯೆಂಟಾಗಿ ಸಾಲ್ವ್ ಮಾಡುವಂತಹ ಒಂದು ನಾಲೆಜ್ ಇದೆಯಾ? ಆಗಲೇ ಹೇಳ್ದಂಗೆ ಯಾವುದೇ ಡೆಡ್ಲೈನ್ಸ್ ಇಲ್ಲ, ನೀವು ಯಾವಾಗ ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು. ಗ್ರಾಮೀಣ ಭಾಗದಲ್ಲಿ ಒಟ್ಟು 96 ಲಕ್ಷ ಪ್ರಾಪರ್ಟಿಗಳಿದ್ರೂ ಇಲ್ಲಿವರೆಗೂ ಈ ಸ್ವತ್ತುಯಿಂದ ಹಾಕಿರೋಂಥ ಅಪ್ಲಿಕೇಶನ್ ನಂಬರ್ನ ಕೇಳಿದ್ರೆ ನಿಮಗೆ ಶಾಕ್ ಆಗಿಬಿಡುತ್ತೆ, ದಿಗ್ಭ್ರಮೆಗೆ ಒಳಗಾಗ್ಬಿಡ್ತೀರಾ. ಇದಕ್ಕೆ ಕಾರಣ ಏನು ಅಂದರೆ ಇಲ್ಲಿವರೆಗೂ ಹಾಕಿರೋ ಅಪ್ಲಿಕೇಶನ್ ಬಂದು 8,886 ಅಷ್ಟೇ. ಇದು ಒಟ್ಟಾಗಿ ಇರುವಂಥ ಪ್ರಾಪರ್ಟಿನಲ್ಲಿ ಒಂದೇ 1% ಕೂಡ ಅಲ್ಲ, 0.1% ಕೂಡ ಅಲ್ಲ. ಇದು 1% ಅಂದರೆ 96,000 ಪ್ರಾಪರ್ಟಿಗಳಾಗುತ್ತೆ. ನಮಸ್ತೆ ಫ್ರೆಂಡ್ಸ್, ಮೋಹನ್ ಡೈರೀಸ್ ಇನ್ಫೋಗೆ ಸ್ವಾಗತ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಮತ್ತು ತುಂಬ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಈ ಸ್ವತ್ತು ರಿಲೇಟೆಡು ಮತ್ತು ಈ ಖಾತಾ ರಿಲೇಟೆಡು. ನಿಮಗೆ ಗೊತ್ತೇ ಇದೆ, ನನ್ನದೊಂದು ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ಅದ್ರ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಅಲ್ಲಿಗೂ ಹೋಗಿ ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ. ಈ ಥರ ಹೆಲ್ತಿ ಡಿಸ್ಕಷನ್ಸು ಗ್ರೂಪಲ್ಲಿ ತುಂಬಾ ನಡೀತಾ ಇರುತ್ತೆ. ಹಾಗಿದ್ರೆ ಎಲ್ಲೂ ಟೈಮ್ ವೇಸ್ಟ್ ಮಾಡ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಒಂದು ಬಿಗ್ ಅಪ್ಡೇಟು ಪ್ರಿಯಾಂಕ್ ಖರ್ಗೆ ಅವರ ಫೇಸ್ಬುಕ್ ಪೇಜ್ನಿಂದ ಬಂತು. ಇದಕ್ಕೆ ಕಾರಣ ನಾನು ಒಂದು ಎಕ್ಸ್ ಅಕೌಂಟ್ನಲ್ಲಿ ಅಪ್ಡೇಟ್ ಮಾಡಿದ್ದಂಥ ಪೋಸ್ಟ್ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಅದರಲ್ಲಿ ನಾನು ಕ್ಲೀನಾಗಿ ಬರೆದಿದ್ದೆ ಈ ರೀತಿ ಈ ಸ್ವತ್ತುಯಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಯಾರಿಗೂ ಅಪ್ಲಿಕೇಶನ್ ಆಗ್ತಿಲ್ಲ ಅಂತ 4 ದಿನದ ಹಿಂದೆ ನಾನು ಪೋಸ್ಟ್ ಹಾಕಿದ್ದೆ. ಅದಾಗಿ 2 ದಿನಕ್ಕೆ ಈ ಒಂದು ಅಪ್ಡೇಟ್ ಬಂದಿದೆ. ಇದು ಒಂದು ನಮ್ಮ ಚಾನಲ್ನ ಸಕ್ಸಸ್ ಅಂತಲೇ ಹೇಳಬೇಕು. ಈ ರೀತಿ ಒಂದು ಕಾಸ್ಗೋಸ್ಕರ ನೀವು ಹೋರಾಡಬೇಕಂದ್ರೆ ನನ್ನ ಟ್ವಿಟರ್ನಲ್ಲೂ ಕೂಡ ಫಾಲೋ ಮಾಡಿ, ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಒಂದು ಪೋಸ್ಟ್ನಲ್ಲಿ ಅಂಥದ್ದೇನಪ್ಪ ಹಾಕಿದ್ರು ಪ್ರಿಯಾಂಕ್ ಖರ್ಗೆ ಅವರು ಅಂದರೆ, ಆನ್ಲೈನಿಂದ ರಿಸೀವ್ ಆಗಿರುವಂಥ ಅಪ್ಲಿಕೇಶನ್ ನಂಬರ್ನ ಹಾಕಿದ್ದಾರೆ. ಆ ನಂಬರು ತುಂಬಾ ಶಾಕಿಂಗ್ ಆಗಿದೆ. 8,886 ಅಪ್ಲಿಕೇಶನ್ನು, ಟೋಟಲ್ 96 ಲಕ್ಷ ಪ್ರಾಪರ್ಟಿಗಳಲ್ಲಿ 1% ಕೂಡ ಇಲ್ಲ. 96,000 ಬರುತ್ತೆ. 1% ಅಂದರೆ ಇದು 0.1% ಇದೆ ಅಷ್ಟೇ. 0.1% ಕೂಡ ಇಲ್ಲ. 0.1% ಅಂದರೆ 9,600 ಏನೋ ಬರುತ್ತೆ. ಇಲ್ಲಿ ನೋಡಿ, 8,886 ಅಪ್ಲಿಕೇಶನ್ ಅಷ್ಟೇ. ಇದು ತುಂಬಾ ಶಾಕಿಂಗ್ ನಂಬರ್. 96 ಲಕ್ಷ ಪ್ರಾಪರ್ಟಿಗಳಿಗೆ ಯಾವಾಗ ಕೊಡ್ತಾರೆ ಇವ್ರು ಈ ಖಾತಾ? 96 ಲಕ್ಷ ಪ್ರಾಪರ್ಟಿಗಳು ಸೇಲ್ ಮಾಡೋಕ್ಕಾಗದೆ, ಯಾವುದೇ ವಹಿವಾಟು ನಡೆಸೋಕ್ಕಾಗದೆ ಹಾಗೆ ನಿಂತಿದೆ. ಅಷ್ಟು ಪ್ರಾಪರ್ಟಿಗಳಿಗೂ ಈ ಖಾತಾ ಬೇಕೇ ಬೇಕು. ಈ ಖಾತಾ ಇಲ್ಲ ಅಂದರೆ ಏನೂ ಆಗ್ತಾ ಇಲ್ಲ ಪಂಚಾಯತ್ ಲಿಮಿಟಲ್ಲಿ. ಪ್ರಿಯಾಂಕ್ ಖರ್ಗೆ ಅವರು ಮುಂದುವರೆದು ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಏನು ಅಂತ. ಆ ಕಾರಣದಲ್ಲಿ ಹೇಳ್ತಾರೆ ಅವರು, ಟೆಕ್ನಿಕಲ್ ಮತ್ತು API ಇಶ್ಯೂಯಿಂದ ಇದಾಯಿತು. ಈ ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿರೋದು NIC ಅಂತೆ. ಇದರಿಂದ ಇದೆಲ್ಲ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇರೋದ್ರಿಂದ ಈ ಒಂದು ಅಪ್ಲಿಕೇಶನ್ ನಂಬರು ಡಿಕ್ಲೈನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಸಾಫ್ಟ್ವೇರ್ ಇಶ್ಯೂಸು ಈ ಸ್ವತ್ತು 2.0 ಸ್ಟಾರ್ಟ್ ಆದ ಮೊದಲನೇ ದಿನದಿಂದಲೇ ಇದೆ. ಈ ಸ್ವತ್ತಲ್ಲಿ ಏನೇನೆಲ್ಲ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ, ಸಬ್ಮಿಟ್ ಮಾಡೋಕ್ಕೆ ಹೋಗಿದ್ದ ಟೈಮಲ್ಲಿ ಸಬ್ಮಿಟ್ ಆಗ್ತಾ ಇಲ್ಲ, ಎರರ್ ಅಂತ ಬರ್ತಾ ಇದೆ. KYC ಆಗ್ತಾ ಇಲ್ಲ, ಮತ್ತು ಡಾಕ್ಯುಮೆಂಟ್ EC ಫೆಚ್ ಆಗ್ತಾ ಇಲ್ಲ. ಫೆಚ್ ಆದರೆ ಅಲ್ಲಿ ನೋ EC ಅಪ್ಲೋಡೆಡ್ ಅಂತ ಬರ್ತಾ ಇದೆ. ಈ ರೀತಿ ಹಲವಾರು ಪ್ರಾಬ್ಲಮ್ಮು. ಈ ಸ್ವತ್ತು ಸ್ಟಾರ್ಟ್ ಆದ ಮೊದಲನೇ ದಿನದಿಂದನೇ ಇಬ್ಬರು KYC ಆಗ್ತಾ ಇರಲಿಲ್ಲ. ಡಬಲ್ ಓನರ್ ಇದ್ದಿದ್ರೆ ಇಬ್ರಿಗೂ KYC ಆಗ್ತಾ ಇರಲಿಲ್ಲ. ಇದೆಲ್ಲ ಸಮಸ್ಯೆ ಇದೆ. ಇದಕ್ಕೀಗ ಇವರು ನಾವು ಟ್ವಿಟರ್ನಲ್ಲಿ ಪೋಸ್ಟ್ ಹಾಕಿದ್ಮೇಲೆ ಬಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಇದನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಎಲ್ಲ ಸ್ಟೆಪ್ಸ್ಗಳನ್ನು ತಗೊಳ್ತಾ ಇದ್ದೀವಿ ಅಂತ ಗೌರ್ಮೆಂಟ್ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಲಿ, ಅಟ್ಲೀಸ್ಟ್ ಗೌರ್ಮೆಂಟ್ ಆ್ಯಕ್ಷನ್ ಆದರೂ ತಾಳ್ತಾ ಇದೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ಗೌರ್ಮೆಂಟ್ ಒಂದು ಹೆಲ್ಪ್ಲೈನ್ ನಂಬರ್ನ ಬಿಟ್ಟಿದೆ. ಅದು ನಿಮಗೆ ಗೊತ್ತೇ ಇರುತ್ತೆ. ಆ ನಂಬರ್ ಬಂದ್ಬಿಟ್ಟು 9483476000 ಅಂತ. ಈ ನಂಬರ್ಗೆ ಲಾಂಚ್ ಆದ ದಿನದಿಂದಲೇ ಡೈಲಿ 3000 ಕರೆಗಳು ಡೈಲಿ ಬರ್ತಾ ಇದೆ. ನಾನು ಒಪ್ಕೊಳ್ತೀನಿ, 3000ಕ್ಕಿಂತ ಜಾಸ್ತಿ ಕರೆಗಳು ಬರ್ತಾ ಇದೆ. ಆದರೆ ಆ ಹೆಲ್ಪ್ ಲೈನಲ್ಲಿ ಕೂತಿರೋ ಅಂಥವ್ರಿಗೆ ಈ ಒಂದು ಪ್ರಾಬ್ಲಮ್ನ ಎಫಿಷಿಯೆಂಟಾಗಿ ಸಾಲ್ವ್ ಮಾಡುವಂತಹ ಒಂದು ನಾಲೆಜ್ ಇದೆಯಾ? ನಾನು ಕೇಳೋ ಪ್ರಶ್ನೆ. ನಾನು ತುಂಬ ಸರಿ ಕಾಲ್ ಮಾಡಿದ್ದೀನಿ, ತುಂಬ ಪ್ರಾಬ್ಲಮ್ ಬಂದಾಗ. ಅವ್ರಿಗೇನು ಗೊತ್ತಿಲ್ಲ, ಸರಿನಾ? ಅವರು ಕೊಡೋ ಸೊಲ್ಯೂಷನ್ನು ನಮ್ಗೆ ಹೆಲ್ಪ್ಫುಲ್ ಆಗ್ತಾ ಇಲ್ಲ, ನಾವು ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರಿಗೇನು ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಸುಮ್ಮನೆ ಅವ್ರಿಗೆ ಕೊಟ್ಟಿದ್ದೀರಾ, ಅವ್ರು ಬಂದು ಕೂತಿದ್ದಾರೆ. ನಾವು ಕಾಲ್ ಮಾಡಿದಾಗ ಏನೋ ಹೇಳ್ತಾ ಇದ್ದಾರೆ ಅಷ್ಟೇ. ಬಟ್ ನಮ್ಮ ಒಂದು ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತಾ ಇಲ್ಲ. ಇದನ್ನು ಅಡ್ರೆಸ್ ಮಾಡಿ. ನೆಕ್ಸ್ಟ್ ಬರೋ ದಿನಗಳಲ್ಲಿ ನಾನು ಇದನ್ನ ಟ್ವಿಟರ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನಿಮ್ಗೊಂದು ವೇಳೆ ಇವ್ರ ನಂಬರು ಎಲ್ಲಿಂದ ಸಿಗ್ಬೋದು ಅಂದರೆ, ಈ ಸ್ವತ್ತು ಪೋರ್ಟಲಲ್ಲಿ ಡೈರೆಕ್ಟ್ ಅಲ್ಲೇ ಸಿಗುತ್ತೆ. ಪಂಚಮಿತ್ರ ಪೋರ್ಟಲ್ ಇದೆ, ಅಲ್ಲೂ ಸಿಗುತ್ತೆ. ಹೆಲ್ಪ್ ಡೆಸ್ಕ್ ಸ್ಟಾಫ್ಗಳಿಗೆ ಇವ್ರು ಟ್ರೈನ್ ಮಾಡಿದಾರಂತೆ, ಬಟ್ ನಮಗೇನು ಹೆಲ್ಪ್ಫುಲ್ ಆಗ್ತಾ ಇಲ್ಲ. ರಿಫ್ರೆಶರ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಅಂತ ಇದ್ದಾರೆ. ಮೇಯ್ನ್ ಏನು ಅಂದರೆ, ಟ್ರೈನರ್ಸ್ಗಳು ಏನು ಅಲ್ಲಿ ಕೂತಿದ್ದಾರಲ್ಲ ಕಾಲ್ ಸೆಂಟರ್ ಅವರು, ಅವ್ರಿಗೆ PDO ಕಾಂಟ್ಯಾಕ್ಟ್ಸ್ಗಳನ್ನ ಕೊಡಿ. ಎಫಿಷಿಯೆಂಟಾಗಿರೋ ಒಳ್ಳೆ ನಾಲೆಜ್ ಇರೋವಂಥ PDO ಕಾಂಟ್ಯಾಕ್ಟ್ಗಳನ್ನ ಕೊಡಿ.
ಅವ್ರೇನಾದರೂ ಈ ಥರ ಬಂದಾಗ ಅವ್ರು ಸಾಲ್ವ್ ಮಾಡೋವಂಥ ಟ್ಯಾಲೆಂಟೆಡ್ ಇರಬೇಕು ಪಿ ಡಿ ಒಗಳು, ಆವಾಗಲೇ ಏನಾದರೂ ಹೆಲ್ಪ್ ಆಗುತ್ತೆ. ನೀವು ಕಾಲ್ ಸೆಂಟರಿಗೆ ಕೊಟ್ಟು ಈ ರೀತಿ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ ಅಂದರೆ ಅವ್ರಿಗೇನು ಗೊತ್ತಾಗೋದಿಲ್ಲ, ಅವ್ರ ತಪ್ಪು ಇಲ್ಲ ಅದರಲ್ಲಿ. ಗವರ್ನಮೆಂಟ್ ಸರ್ವರ್ ಇಂಟಿಗ್ರೇಷನ್ ಬರಬೇಕಾದ್ರೆ ಯಾಕೆ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಅಥವಾ ಮಿನಿಟ್ ಟು ಮಿನಿಟ್ ಅಪ್ಡೇಟ್ ಕೊಟ್ಟಿದ್ದೀನಿ ನನ್ನ ಚಾನಲಲ್ಲಿ. ಆ ಕಮೆಂಟ್ಗಳು ನೋಡಿದ್ರೆ ಸರ್ ಇದು ಈ ಆಸ್ತಿ ಕೊಡ್ತಾ ಇದ್ದಾರೆ, ಈ ಸ್ವತ್ತಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನೇ ಕ್ವಶನ್ ಕೇಳ್ತಾರೆ. ಅದಕ್ಕೆ ಈ ಒಂದು ವಿಡಿಯೋ ನೋಡಿ ಅಂಥವ್ರು ಬಂದು ಈ ಪಾರ್ಟ್ 5 ನಿಮಿಷ 6 ಸೆಕೆಂಡಿಗೆ ಬಂದು ನೋಡಿ, ಸರಿನಾ? ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಅವರು ಪಬ್ಲಿಕ್ ಕನ್ವೀನಿಯನ್ಸ್ಗೋಸ್ಕರ ನಾವು ರೂಲ್ ಬೇಸ್ಡ್ ಮಾಡಿಫಿಕೇಶನ್ಸ್ನ ಮಾಡಿದ್ದೀವಿ ಈ ಸ್ವತ್ತಲ್ಲಿ. ಈಗ ಹೊಸ ಪಬ್ಲಿಕ್ಗಳು ಲಾಗಿನ್ ಆಗಿ ಫ್ರೆಶ್ ಅಪ್ಲಿಕೇಶನ್ಸ್ ಹಾಕ್ಬೋದಾಗಿದೆ ಅಂತ ಹೇಳಿದ್ದಾರೆ. ಈ ಫ್ರೆಶ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಸ್ವತ್ತು 2.0ನ ಎಲ್ಲಿಗೆ ಇಂಟಿಗ್ರೇಟ್ ಮಾಡಿದ್ದಾರೆ? ಭೂಮಿ ಅದು ಒಂದು ಸರ್ಕಾರದ ವೆಬ್ಸೈಟು, ಕಾವೇರಿ ಇದು ಸರ್ಕಾರದ ಡಿಫ್ರೆಂಟ್ ವೆಬ್ಸೈಟು ಈ ಸ್ವತ್ತು ಬಿಟ್ಟು, ಪಂಚತಂತ್ರ ಇದು ಡಿಫ್ರೆಂಟು, ಮೊಜಿನಿ ಇದು ಕೂಡ ಡಿಫ್ರೆಂಟು, ಎಸ್ಕಾಮ್ ಇದು ಕೂಡ ಡಿಫ್ರೆಂಟು. ಟೋಟಲ್ ಎಷ್ಟು? 5 ಡಿಫ್ರೆಂಟ್ ಗೌರ್ಮೆಂಟ್ ವೆಬ್ಸೈಟ್ಗಳನ್ನ ಈ ಸ್ವತ್ತುಗೆ ಇಂಟಿಗ್ರೇಟ್ ಮಾಡಿದ್ದಾರೆ. ಇವಾಗ ಈ ಆಸ್ತಿಗೂ ಬೇಕಪ್ಪ ಇದು ಭೂಮಿ, ಈ ಆಸ್ತಿಗೂ ಬೇಕಪ್ಪ ಕಾವೇರಿ, ಈ ಆಸ್ತಿಗೂ ಬೇಕಪ್ಪ ಮೊಜಿನಿ, ಈ ಆಸ್ತಿಗೂ ಬೇಕಪ್ಪ ಬೆಸ್ಕಾಮ್, ಇವೆಲ್ಲ ಬೇಕೇ ಬೇಕು. ಅಲ್ಲಿ ಇಂಟಿಗ್ರೇಟ್ ಮಾಡ್ತಿದ್ರೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಬರೋದು ಕಾಮನ್. ನಾನು ಅದ್ರ ರಿಲೇಟೆಡೇ ವಿಡಿಯೋ ಮಾಡಿದ್ದು ನೋಡಿ. ದಿನ ಬೆಳಿಗ್ಗೆ ಎದ್ದರೆ ನಮಗೆ ಇದ್ರ ರಿಲೇಟೆಡ್ ಅಪ್ಡೇಟು, ಇದ್ರ ರಿಲೇಟೆಡ್ ಯಾವುದೇ ಒಂದು ನೋಟಿಫಿಕೇಷನ್ ಬಂದರೂ ಅದನ್ನ ಟ್ರ್ಯಾಕ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ ಕಳ್ಸೋದು ನನ್ನ ಕೆಲಸ. ನಾನು ಇದರಲ್ಲಿ ನಿಯರ್ಲಿ 2 to 3 ಇಯರ್ಸಿಂದ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಈ ಸ್ವತ್ತು ಅಥವಾ ಈ ಖಾತಾ ಯಾವಾಗ ಸ್ಟಾರ್ಟ್ ಆಯಿತು ಅದರಲ್ಲೂ ಕೂಡ ನಾನು 1.5 ಇಯರಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನನಗೆ ಇದ್ರ ರಿಲೇಟೆಡ್ ಒಳ್ಳೆ ಇನ್ಫಾರ್ಮೇಷನ್ ಇದೆ. ನಾನು ಪೇಯ್ಡ್ ಸರ್ವಿಸ್ ಕೂಡ ಮಾಡ್ತಾ ಇದ್ದೀನಿ ವಾಟ್ಸಪ್ ಚಾನಲಲ್ಲಿ. ನೀವು ಬಂದು ನಾನು ಪರ್ಸ್ನಲಾಗಿ DM ಮಾಡಿದ್ರೆ ನಾನು ಪೇಯ್ಡ್ ಸರ್ವಿಸ್ನ ನೀವು ತಗೋಬೋದಾಗಿದೆ, ಸರಿನಾ? ಈಗ ಅವರೇ ಮುಂದುವರೆದು ಹೇಳ್ತಾರೆ, ಸ್ವತಃ ಪ್ರಿಯಾಂಕ್ ಖರ್ಗೆ ಅವರು, ಈ ಒಂದು ಇಂಟಿಗ್ರೇಷನಿಂದನೇ ನಿಮಗೆ ಟೆಕ್ನಿಕಲ್ ಇಶ್ಯೂ ಅಥವಾ ಟೆಕ್ನಿಕಲ್ ಚಾಲೆಂಜಸ್ ಬರ್ತಾ ಇದೆ ಅಂತ. ನಾನು ಇದನ್ನ ನನ್ನ ಚಾನಲಲ್ಲಿ ತುಂಬ ಮುಂದೆನೇ ಹೇಳಿದ್ದೆ. ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಅಡ್ರೆಸ್ ಮಾಡೋದಕ್ಕೆ ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಕೂಡ ತುಂಬಾ ಹಾರ್ಡ್ ವರ್ಕ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ಥರದ ಡೆಡ್ಲೈನ್ ಕೂಡ ಇಟ್ಟಿಲ್ಲ. ನೀವು ಇಷ್ಟೇ ಟೈಮ್ಗೆ ಈ ಖಾತಾ ಮಾತ್ರ ಅಂತ, ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಫ್ರಮ್ ಸ್ಟಾರ್ಟ್ ಟು ಎಂಡ್ ಅಂತ ಯಾವುದೇ ಡೇಟ್ ಫಿಕ್ಸ್ ಆಗಿಲ್ಲ. ಈ ಖಾತಾ ಇಷ್ಟೇ ದಿನದವರೆಗೂ ಇರುತ್ತೆ ಅಂತ. ಈ ಖಾತಾ ಇನ್ನೂ ತುಂಬ ದಿನಗಳಿರುತ್ತೆ. ಹಂಗಂತ ಹೇಳ್ಬಿಟ್ಟು ನೀವು ಈ ಖಾತಾ ಅಪ್ಲೈ ಮಾಡ್ದಂಗೆ ಹಂಗೆ ಕೂತ್ಕೋಬೇಡಿ. 8886 ಅಪ್ಲಿಕೇಶನ್ ಅಂದರೆ ಅದು ಯಾವ ನಂಬರು ಅಲ್ಲ. ಮಿನಿಮಮ್ 1,00,000 ಅಪ್ಲಿಕೇಶನ್ ಆದರೂ ಹೋಗಿರಬೇಕಿತ್ತು, ಅಷ್ಟು ಹೋಗಿಲ್ಲ, ತುಂಬಾ ಕಮ್ಮಿ. ಮಿನಿಮಮ್ ಅಂದರೂ 0.1% ಅಪ್ಲಿಕೇಶನ್ಸ್ ಆದರೂ ಹೋಗಿರಬೇಕಿತ್ತು, ಅದು ಹೋಗಿಲ್ಲ, ಅದು ತುಂಬಾ ಕಮ್ಮಿ ಆಗಿದೆ. ಸೊ ಟೈಮ್ ಎಕ್ಸ್ಟೆಂಡ್ ಮಾಡಿದ್ದಾರೆ, ಟೈಮ್ ಫಿಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕೋದು ಬಿಡಬೇಡಿ. ಅಪ್ಲಿಕೇಶನ್ ಹಾಕಿ, ಆವಾಗಲೇ ನಿಮ್ಮ ಒಂದು ಅಪ್ಲಿಕೇಶನ್ನು ಸೀನಿಯಾರಿಟಿ ವೈಸ್ ನಿಮಗೆ ಇಶ್ಯೂ ಮಾಡ್ತಾರೆ. ಯಾರು ಫಸ್ಟ್ ಬಂದಿರುತ್ತೋ ಅದನ್ನು ಫಸ್ಟು ಇಶ್ಯೂ ಮಾಡೋದಾಗುತ್ತೆ. ಆಗ ಇಶ್ಯೂ ಮಾಡ್ತಾರೆ. ಎಲ್ಲ ಒಂದೇ ಸರಿ ಹಾಕಿದ್ರೆ ಅವಾಗ ಸರ್ವರ್ ಕ್ರ್ಯಾಶು ತುಂಬಾ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗಲೇ ಸರ್ವರ್ ಇಲ್ಲ, ಇನ್ನು ಮುಂದಕ್ಕೆ ಇನ್ನೂ ತುಂಬ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಒಟ್ಟಿಗೆ ಹಾಕಕ್ಕೆ ಹೋಗಬೇಡಿ, ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡೋಗಿ. ಈಗ ಟೈಮ್ ಕೊಟ್ಟಿಲ್ಲ ಅಲ್ವಾ, ಸ್ಟೆಪ್ ಬೈ ಸ್ಟೆಪ್ ಹಾಕೊಂಡೋಗಿ, ಬೆಟರ್ ಅಲ್ವಾ? ಯಾವುದೇ ಆಗಲೇ ಹೇಳ್ದಂಗೆ ಯಾವುದೇ ಡೆಡ್ಲೈನ್ಸ್ ಇಲ್ಲ, ನೀವು ಯಾವಾಗ ಬೇಕಾದರೂ ಅಪ್ಲಿಕೇಶನ್ ಹಾಕ್ಬೋದು. ಸೊ ಪಬ್ಲಿಕ್ ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಪಬ್ಲಿಕ್ 1.5 ವರ್ಷದಿಂದ ಕೋಆಪರೇಟ್ ಮಾಡ್ತಾನೆ ಅವರೇ. ಸರ್ಕಾರನ ಕೋಆಪರೇಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ಈ ವಿಡಿಯೋ ಹೆಂಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಯಾರಿಗೆಲ್ಲ ನೆಸೆಸಿಟಿ ಇದೆ, ಈ ಒಂದು ವಿಡಿಯೋ ಎಷ್ಟು ವ್ಯೂಸ್ ಬರುತ್ತೋ ಅಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಶೇರ್ ಮಾಡಿ. ಥ್ಯಾಂಕ್ ಯು.